ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಏನ್ಚೆಲ್ಲರ್ ಮಾತಿರಲ್ಲ ಸೌಖ್ಯ ಆಯ್ತಾ ಪುರವಿಲ್ಲ ಯಾನ ಹುಷಾರಲ್ಲಿ ಓಕೆನಾ. ಇನ್ನಿತ ರೆಸಿಪಿ ದಾದ ಪಂಡ ಮ್ಯಾಂಗ್ಳೂರ್ ಸ್ಟೈಲ್ ತಿಂಡಿ ಮತ್ತೊಂದಿಲ್ಲ ಓಕೆನಾ. ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ತಿಂಡಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ. ಅಕ್ಕಿಯಲ್ಲಿ ಮಾಡುವಂತ ಉಂಡೆ ಓಕೆನಾ. ಸೊ ಲಡ್ಡು ಅಂತಾನೆ ಹೇಳ್ತಾರೆ. ಮ್ಯಾಂಗ್ಳೂರ್ ಸೈಡ್, ಉಡುಪಿ ಸೈಡ್ ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಈ ರೆಸಿಪಿ ಬಗ್ಗೆ ತುಂಬಾನೇ ಗೊತ್ತಿರುತ್ತೆ. ಸೊ ಸಿಟಿ ಸೈಡ್ ಅಲ್ಲಿ ಗೊತ್ತಿರಲ್ಲ, ಒಂದ್ ಕಡೆ ಗೊತ್ತಿರುತ್ತೆ ಒಂದೊಂದ್ ಕಡೆ ಗೊತ್ತಿರಲ್ಲ ಓಕೆನಾ. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಸ್ಟೆಪ್ ಬೈ ಸ್ಟೆಪ್. ಅದೇ ತರ ಮಾಡಿ ಫ್ರೆಂಡ್ಸ್ ಓಕೆನಾ. ಮೊದಲಿನ ಕಾಲದಲ್ಲಿ ಮಕ್ಕಳಿಗೆ ತಿಂಡಿ ಎಲ್ಲ ಬೇಕಿದ್ರೆ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಕೊಡ್ತಾ ಇದ್ರು. ಇವಾಗ ಆ ತರ ಇಲ್ಲ ಓಕೆನಾ. ಸೊ ಮಕ್ಕಳಿಗೆ ತಿಂಡಿ ಬೇಕಂತ ಹೇಳಿದ ತಕ್ಷಣ ಅಂಗಡಿಗೆ ಹೋಗ್ತಾರೆ. ಅಂಗಡಿಗೆ ಹೋಗ್ಬಿಟ್ಟು ಆದಷ್ಟು ಲೇಸ್ ಆಗಿರ್ಬೋದು, ಕುರ್ಕುರೆ ಆಗಿರ್ಬೋದು, ಯಾವ್ದು ಫಾಸ್ಟ್ ಫುಡ್ ಏನಿದೆ ಅದನ್ನ ಮಕ್ಕಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಓಕೆನಾ. ಇದರಿಂದ ಮಕ್ಕಳ ಹೆಲ್ತ್ ಕೂಡ ಹಾಳಾಗ್ತದೆ. ಅದೇ ತರ ಮನೆಯಲ್ಲಿ ಇಂಥದ್ದೆಲ್ಲ ತಿಂಡಿ ಮಾಡ್ಬೇಕಾದ್ರೆ ಅಷ್ಟು ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ. ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆದಷ್ಟು ಹೊರಗಡೆ ಹೋಗ್ತಾರೆ ಮಕ್ಕಳನ್ನ ಕರ್ಕೊಂಡು. ಸೊ ಸಂಡೆ ಸಿಕ್ಕಿದ್ರೆ ಸಾಕು, ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಲಂಚ್ ತಿಂಡಿ ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ. ಸೊ ಮೊದಲೆಲ್ಲ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಸೊ ಎಂಜಾಯ್ ಮಾಡ್ತಾ ಇದ್ರು. ಇವಾಗ ಅಂಥದ್ದೆಲ್ಲ ತುಂಬಾ ಕಡಿಮೆ ಆಗಿದೆ ಓಕೆನಾ. ಸೊ ಆದಷ್ಟು ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಮಕ್ಕಳಿಗೆ ಕೊಡಿ, ಸೊ ಹೆಲ್ತ್ಗೂ ಚೆನ್ನಾಗಿರ್ತದೆ. ಸೊ ಇವತ್ತಿನ ರೆಸಿಪಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಸೊ ಈಸಿ ಇದೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರೆಲ್ಲ ಒಂದ್ಸಲಿ ನಾನು ಟ್ರೈ ಮಾಡಿ ಈ ರೆಸಿಪಿನ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ ಓಕೆನಾ. ಸೊ ಸ್ಟಾರ್ಟ್ ಮಾಡೋ ಫ್ರೆಂಡ್ಸ್. ಯಾವ ತರ ನಾನು ಮಾಡ್ತೇನೆ ಅಂತ ಹೇಳ್ಕೊಡ್ತೀನಿ ಓಕೆನಾ. ಬನ್ನಿ. ಸೊ ಗ್ಯಾಸ್ ಆನ್ ಮಾಡಿದೆ ಫ್ರೆಂಡ್ಸ್. ಇವಾಗ ಪಾತ್ರೆ ಇಟ್ಟಿದ್ದೇನೆ. ಸೊ ಪಾತ್ರೆಗೆ ನಾನು ರೈಸ್ನ ಆಲ್ರೆಡಿ ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ದೇನೆ. ಆ ರೈಸ್ನ ಹಾಕ್ತಾ ಇದ್ದೇನೆ ಓಕೆನಾ. ನೀವು ಮಾಡೋದಾದರೆ ಮೊದಲೇ ರೈಸ್ನ ತೊಳೆದ್ಬಿಟ್ಟು ಇಡಿ ಓಕೆನಾ. ಸೊ ರೈಸ್ ಹಾಕಿದ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಓಕೆನಾ. ಚೆನ್ನಾಗಿ ಹುರ್ಕೋಬೇಕು, ಇದೆಲ್ಲ ರೈಸ್ ಹುರ್ಕೋಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಒಂದು ರೈಸ್ ಹುರಿತದೆ, ಒಂದು ರೈಸ್ ಹುರಿಯೋದೇ ಇಲ್ಲ, ಹಾಗೆ ಉಳಿದೋಗುತ್ತೆ ಓಕೆನಾ. ಸೊ ಚೆನ್ನಾಗಿ ಹುರಿತಾ ಇದ್ಮೇಲೆ ಈ ಥರ ಚಿಟಪಟ ಅಂತ ಹೇಳ್ತದೆ ಅದು ರೈಸ್ ಓಕೆನಾ. ಒಂದೊಂದೇ ರೈಸ್ ಚಿಟಪಟ ಅಂತ ಹೇಳೋಕ್ಕೆ ಬರುತ್ತೆ. ಅದೇ ಥರ ಚೆನ್ನಾಗಿ ಹುರಿತಾ ಇದ್ಮೇಲೆ ಅದು ಕೆಂಪಗಾಗುತ್ತಲ್ಲ ಲಾಸ್ಟಿಗೆ, ಪೂರ ಚಿಟಪಟ ಅಂತ ಕೆಂಪಾದಮೇಲೆ ಇದು ಆಯ್ತು ಅಂತ ಅರ್ಥ ಓಕೆನಾ. ಈ ಥರ ಕೆಂಪಗಾಗಬೇಕೆಲ್ಲ ಚಿಟಪಟ ಅಂದ್ಬಿಟ್ಟು. ಆಮೇಲೆ ಸೊ ಇದು ಬ್ರೌನ್ ಕಲರ್ ಬಂದಮೇಲೆ ಫಿನಿಶ್ ಆಯಿತು. ಇವಾಗ ಇದನ್ನು ತೆಗಿಬೇಕು ಫ್ರೆಂಡ್ಸ್ ಓಕೆನಾ. ಇದು ತೆಗೆದುಬಿಟ್ಟು ನಾನು ಹೆಸರು ಕಾಳು ಕೂಡ ಇದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಹೆಸರು ಕಾಳು ಕೂಡ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹುರಿತೇನೆ ಓಕೆನಾ. ಘಮ ಬರುವವರೆಗೆ ಹುರಿದರೆ ಸಾಕು ಅಷ್ಟೇ. ಅಕ್ಕಿನೂ ಎಲ್ಲ ಹುರಿದು ತೆಗೆದಾಯ್ತು, ನಾನು ನಿಮಗೆಲ್ಲ ತೋರಿಸಲಿಲ್ಲ. ಸೊ ಹೆಸರು ಕಾಳು ಸ್ವಲ್ಪ ಹೊತ್ತು ಹುರಿದ್ರೆ ಮುಗಿದೋಯ್ತು ಫ್ರೆಂಡ್ಸ್ ಓಕೆನಾ. ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಇದು ತೆಗಿತೇನೆ ನಾನು. ಇವಾಗ ಇದನ್ನು ಎಲ್ಲನೂ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ತೇನೆ ಫ್ರೆಂಡ್ಸ್ ಓಕೆನಾ. ಇವಾಗ ಫಸ್ಟ್ ಅಕ್ಕಿ ಪುಡಿ ಮಾಡ್ತೇನೆ. ಅಕ್ಕಿ ಪುಡಿ ಆದಮೇಲೆ ಹೆಸರು ಕಾಳು ಏನಿದೆ ಅದನ್ನು ಪುಡಿ ಮಾಡ್ತೇನೆ. ಅಕ್ಕಿನ ನಾನು ಚೆನ್ನಾಗಿ ನೈಸಾಗಿ ಪುಡಿ ಮಾಡಿದ್ದೇನೆ. ಹೆಸರು ಕಾಳನ್ನ ಸ್ವಲ್ಪ ತರಿಯಾಗಿ ಪುಡಿ ಮಾಡಿದ್ದೇನೆ. ನಿಮಗೆ ಯಾವ ಥರ ಬೇಕೋ ಆ ಥರ ಪುಡಿ ಮಾಡ್ಕೊಳ್ಳಿ. ನೈಸ್ ಬೇಕಿದ್ರೆ ನೈಸು ಮಾಡ್ಬೋದು ಓಕೆನಾ. ಸೊ ಇದಿಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ತೆಂಗಿನಕಾಯಿ ತುರಿನೂ ಹಾಕ್ತಾಯಿದ್ದೇನೆ. ಒಣಕಾಯಿ ಇದ್ದರೆ ಚೆನ್ನಾಗಾಗುತ್ತೆ, ನಾನು ಹಸಿಕಾಯಿ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಆಮೇಲೆ ಪಾಕಕ್ಕೆ ಬೆಲ್ಲ ಇಟ್ಟಿದ್ದೇನೆ ನಾನು. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಇಡಿ ಫ್ರೆಂಡ್ಸ್ ಓಕೆನಾ. ಬೆಲ್ಲ ಹಾಕಿಬಿಟ್ಟು ನೀರು ಹಾಕ್ತಾಯಿದ್ದೇನೆ ನಾನು ಇಲ್ಲಿ ಒಂದು 2 ಗ್ಲಾಸ್ ನೀರು ಯೂಸ್ ಮಾಡಿಕೊಂಡೆ ಫ್ರೆಂಡ್ಸ್ ಓಕೆನಾ. ಯಾಕೆಂದರೆ ಅದು ನಾವು ಅಕ್ಕಿ ಹುಡಿನ ನೋಡಿಬಿಟ್ಟು ನೀರು ಹಾಕ್ಕೋಬೇಕು. ಮತ್ತು ಏಲಕ್ಕಿ ಹಾಕಿದೆ ನಾನು. ಏಲಕ್ಕಿ ಅಂದರೆ 2 ಏಲಕ್ಕಿ ಸಿಪ್ಪೆ ಹಾಕಿದೆ, ಆಮೇಲೆ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡಿದ್ದೇನೆ ಓಕೆನಾ. ಸೊ 2 ಲೋಟ ನೀರು ಹಾಕಿದ್ದೀನಿ ಇದಕ್ಕೆ. ನೀವು ಅಕ್ಕಿ ಪುಡಿ ಎಷ್ಟಿದೆ ಅದನ್ನು ಅಳತೆ ನೋಡಿಬಿಟ್ಟು ಸ್ವಲ್ಪ ಪಾಕ ಕರೆಕ್ಟ್ ಆಗೋ ಥರ ಇದು ಮಾಡಿ. ಯಾಕೆಂದರೆ ಸ್ವಲ್ಪ ನೀರು ಕಡಿಮೆ ಆದರೂ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಕಾಯಿ ಹಾಕ್ತಾಯಿದ್ದೇನೆ. ಇದಕ್ಕೆ ಡ್ರೈ ಕೊಕೊನಟ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಓಕೆನಾ. ಸೊ ತುಂಬ ದಿನ ಇಡ್ಬೋದು, ಸ್ಟೋರ್ ಮಾಡ್ಬೋದು ಆ ಥರ. ಸೊ ಹಸಿ ಹಾಕಿದರೆ ಅದು ಸ್ಟೋರ್ ಮಾಡೋಕ್ಕೆಲ್ಲ ಆಗಲ್ಲ, ಸೊ ಬೇಗ ಹಾಳಾಗುತ್ತೆ ಆ ಥರ. ಸೊ ಇದನ್ನು ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಓಕೆನಾ. ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಮಾಡ್ತಾ ಇದ್ದೇನೆ ಅಂತೇಳಿ, ಅದೇ ಥರ ಮಾಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ನಾನು. ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ತುಪ್ಪ ನಿಮಗೆ ಎಷ್ಟು ಇಷ್ಟ ಅಂತೇಳಿದರೆ ಜಾಸ್ತಿನೇ ಆ್ಯಡ್ ಮಾಡ್ಬೋದು. ಉಪ್ಪು ಕೂಡ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಬೇಕಿದ್ದರೆ ಸ್ವಲ್ಪ ಲೈಟಲ್ಲಿ ಚೂರು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ ಓಕೆನಾ, ಮತ್ತೇನಿಲ್ಲ. ಸೊ ಇದು ಚೆನ್ನಾಗಿ ಕುದೀತು. ಇವಾಗ ಇದಕ್ಕೆ ನಾನು ಏನು ಪೌಡ್ರ್ ಮಾಡಿಟ್ಟಿದ್ದೇನೆ ಅಕ್ಕಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್ ಓಕೆನಾ. ನೀವೇ ನೋಡ್ತಾ ಇರ್ಬೋದು. ನಾನು ಇದು ಪೌಡ್ರೆಲ್ಲ ಹಾಕಿಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಓಕೆನಾ. ಅದು ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದೆಲ್ಲ ಕಡೆಯೂ.
ಯಾಕಂದರೆ ಒಂದು ಕಡೆ ಕೆಲವೊಂದು ಸಲ ಬಿಟ್ಟೋಗ್ಬಿಡ್ತದೆ, ಒಂದು ಕಡೆ ಇದಾಗಲ್ಲ, ಮಿಕ್ಸ್ ಆಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು. ಸೊ ಗ್ಯಾಸ್ನ ಸ್ಲೋ ಇಟ್ಕೊಂಡೇ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು, ಓಕೆನಾ. ಸ್ಲೋ ಇಡಿ, ಫಾಸ್ಟ್ ಮಾತ್ರ ಇಡಬೇಡಿ, ಸ್ಲೋ ಇಟ್ಕೊಂಡೆ ಮಿಕ್ಸ್ ಮಾಡಿ. ಮಿಕ್ಸ್ ಎಲ್ಲ ಆದಮೇಲೆ ಆಫ್ ಮಾಡಬೇಡಿ ಗ್ಯಾಸು. ಇವಾಗ ಎಲ್ಲ ಮಿಕ್ಸ್ ಆಯಿತು ನಂದು. ಸೊ ಗ್ಯಾಸ್ ಆಫ್ ಮಾಡಿದ್ದೇನೆ ನಾನು. ಸೊ ಪಾತ್ರೆ ಕೆಳಗಿಟ್ಟ ಮೇಲೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಈ ಥರನೂ ತಿನ್ಬೋದು, ಲಡ್ಡು ಕಟ್ಟಿದ್ರೆ ತಿನ್ನೋಕ್ಕಾಗುತ್ತೆ ಫ್ರೆಂಡ್ಸ್, ಟೇಸ್ಟ್ ಆಗುತ್ತೆ. ಸೊ ಲಡ್ಡು ಮಾಡಿನೂ ಇಡ್ಬೋದು ಆ ಥರ, ಓಕೆನಾ. ಸೊ ಬಿಸಿ ಬಿಸಿ ಇದ್ದಾಗನೇ ಲಡ್ಡು ಕಟ್ಟಬೇಕು ನಾವು, ತಣಿದ ಮೇಲೆ ಬರಲ್ಲ, ಅದಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಲಡ್ಡು ಎಲ್ಲ ರೆಡಿ ಇವಾಗ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾನು ರೆಸಿಪಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಎಲ್ಲರೂ ಮಿಸ್ ಮಾಡದೆ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಹೆಲ್ತ್ಗೂ ತುಂಬ ಒಳ್ಳೆಯದು, ಮಕ್ಕಳಿಗೂ ಇದನ್ನೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು, ಓಕೆನಾ. ಅಂಗಡಿ ಫುಡ್ಗಿಂತ ಆದಷ್ಟು ಮನೆಯಲ್ಲಿ ಮಾಡಿ ಸೊ ಹೆಲ್ದಿ ಆಗಿರಿ ಅಂತ ಹೇಳ್ತೇನೆ, ಓಕೆನಾ. ಅದೇ ಥರ ನಾನು ಈ ಒಂದು ವಿಡಿಯೋನ ಸ್ಟಾರ್ಟಿಂಗಿಂದ ಯಾರೆಲ್ಲ ಎಂಡ್ ತನಕ ನೋಡಿದ್ರು ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಅಂತ ಹೇಳ್ತಾ ಇದ್ದೇನೆ. ಇನ್ನಿತ ರೆಸಿಪಿ ಎಂಚಾಣಿಂದ ಸೊ ತುಂಬ ಜನಕ್ಕೂ ಗೊತ್ತುಪ್ಪುಡು, ಮ್ಯಾಂಗ್ಳೂರು ಉಡುಪಿ ಸೈಡ್ ಅಂದ್ರೆ ತುಂಬ ಫೇಮಸ್ ಅಂತೇಳಿ ತುಂಬ ಜನ ಮಲ್ಪೇರು ಈಗಲೆಪ್ಪರು ಗೊತ್ತುಪ್ಪುಡು. ಆಲ್ಮೋಸ್ಟ್ ಇದನ್ನ ಗೊತ್ತಿದ್ರೆ ಎರಡನೇ ಹಿರಿಯರನ್ನ ಕೊಯ್ತಾನೆ ಕೇಳಿಲ್ಲ, ಆಗಲೆಪ್ಪರು ಗೊತ್ತುಂಡು ಒಂದು ತಿಂಡಿದ ಬಗ್ಗೆ, ಓಕೆನಾ. ಇತ್ತಪುರ ತುಂಬ ಜನ ಕಡಿಮೆ ಒಂದು ಪುರ ಮಲ್ಪುನು. ಸೊ ಅವನ್ ತುಂಬ ಪೊರ್ತಾಪುಡು ಅವು ಐಕ್ ಈಸಿ ಮೆಥಡ್ ಅವು ಪುರ ಮಲ್ಪರೆ ತುಂಬ ಪೊರ್ತಾಪುಡು. ಆ ತಾಳ್ಮೆ ಪೇಷನ್ಸ್ ಇಜ್ಜಿತ್ತೆ ಕಾಲುಡು. ಐಕ್ ಈಸಿ ಮೆಥಡ್ ಅಂಗಡಿ ಹೋಗ್ಪಿನ್ ಪದಾರ್ಪಿನ್ ತಿನ್ಪಿನ ಅದೇ. ಸೊ ಆಯ್ನಾತ್ ನೀವು ಇಲ್ಲಡ್ ಮಲ್ಪಲೆ ಟ್ರೈ ಮಲ್ಪಲೆ ಹೆಲ್ದಿ ಆದಪ್ಲೆ, ಓಕೆನಾ. ಇಂಚನೆ ಮಾತೆಲ್ಲ ಈಗ ಸಪೋರ್ಟ್ ಮಲ್ಪಲೆ, ಓಕೆನಾ. ಬಾಯ್ ಬಾಯ್.